ಡಿಎಸ್ ಕರ್ಕಿ ಮಹಾವೇದಿಕೆ ರಾಮದುರ್ಗ ತಾಲೂಕಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನದ ಗುರುಭವನದಲ್ಲಿ ಡಿಎಸ್ ಕರ್ಕಿ ಮಹಾವೇದಿಕೆ ರಾಮದುರ್ಗ ತಾಲೂಕಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ, ತಾಲೂಕಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ ಕನ್ನಡ ಸಾಹಿತ್ಯ ಪ್ರಿಯ ಎಲ್ಲ ಸಾಹಿತಿಗಳಿಗೆ ಆತ್ಮೀಯ ಸ್ವಾಗತ. ಕನ್ನಡ ನಾಡು ಶಿಲ್ಪಗಳ ನಾಡು, ಮಲೆನಾಡಿನ ತವರು, ನಮ್ಮ ನಾಡು 8 ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ನಾಡು. ಕನ್ನಡ ಸಾಹಿತ್ಯಕ್ಕೆ ಸುದೀರ್ಘ ಇತಿಹಾಸ ಇದೆ. ಅನೇಕ ಕವಿಗಳು ಸಾವಿರಾರು ಗ್ರಂಥಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯವರು ಅನೇಕ ಯುವ ಕವಿಗಳಿಗೆ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿರುವುದು ತುಂಬಾ ಸಂತೋಷ. ಇದೇ ರೀತಿ ನಿಮ್ಮ ಕನ್ನಡಾಭಿಮಾನ ಮುಂದೆ ಸಾಗಲಿ. ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಕನ್ನಡ ಉಳಿಸಿ ಬೆಳೆಸಬೇಕು. ಅದಕ್ಕೆ ನಮ್ಮ ಸಹಾಯ ಸಹಕಾರ ಇರುತ್ತದೆ. ನಮ್ಮ ತಾಲೂಕಿನಲ್ಲಿ ಆಗಾಗ ಇಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೂ ಯುವ ಜನಾಂಗದಿಂದ ಕನ್ನಡ ಕವಿತೆಗಳು ಬರೆಯುವಂತಾಗಬೇಕು. ನಾವು ನೀವು ಎಲ್ಲರೂ ಕನ್ನಡ ಬೆಳೆಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಎಂದು ಹೇಳಿದರು. ಚಂದ್ರಯಾನ 3 ಕವನ ಸಂಕಲನ ಕೃತಿ ಲೋಕಾರ್ಪಣೆ ಮಾಡಿದರು. ಎಸ್.ಕೆ. ಬಳ್ಳಾರಿ, ಎಸ್.ಎಂ. ಬಡಿಗೇರ್, ಯಲ್ಲವ್ವ ಗಿ ದಳವಾಯಿ, ಜಹೀರ್ ಅಹಮದ್ ಖಾಜಿ, ವೀರೇಶ್ ಗಂಗಯ್ಯ ಗಣಾಚಾರಿ, ಶಿವಲೀಲಾ ಜಿ ಗುಡಿಸಿ, ರೇಣುಕಾ ಎಸ್ ಪಾಟೀಲ್, ಅರ್ಜುನ್ ಗೌಡ ಶಿ ಪಾಟೀಲ್, ಶಂಕರ್ ಐ ಪಾಟೀಲ್, ಪರಸಪ್ಪ ಯ ತಳವಾರ್, ವಿ.ಎಸ್. ಜಾಯಿ ಇವರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿದರು. ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಹಾಗೂ ಸ್ವಾಗತ ಕೋರಿದವರು ಬಿ.ಯು. ಬೈರಕ್ದಾರ್, ಎ.ಎ. ದರ್ಗಾ, ಪಿ.ಎಲ್. ಮಿಸಾಳೆ, ಸಾಹಿತಿ ಸಮ್ಮೇಳನಾಧ್ಯಕ್ಷ ಪ್ರೊಫೆಸರ್ ವೆಂಕಟೇಶ್ ಹುಣಸಿಕಟ್ಟಿ, ಪ್ರಥಮ ಸಮ್ಮೇಳನದ ಸರ್ವಾಧ್ಯಕ್ಷರು ಸುರೇಂದ್ರ ಆರ್ ಕಾಂಬ್ಳೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಎಸ್ ಶೀಲವಂತಮಠ, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ನಮ್ಮ ತಾಲೂಕಿನ ಹೆಮ್ಮೆಯ ಸಾಹಿತಿ ಆರ್.ಎಸ್. ಪಾಟೀಲ್ ಸರ್ ಶಾಲೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ನಮಗೆಲ್ಲರೂ ಉತ್ತರಿಸುತ್ತದೆ, ಎಷ್ಟೋ ಒಂದು ಕೆಲವೇ ಪುಸ್ತಕದ ಬರೆದ ಸಾಹಿತ್ಯ ಅವಾರ್ಡ್ಗಳು ಪಡೆದಿದ್ದಾರೆ ಜನರು. ನಮ್ಮ ಶಾಲೆಯಲ್ಲಿ ಆರ್.ಎಸ್. ಪಾಟೀಲ್ ಸರ್ 100 ಕೃತಿಗಳು ಬಿಡುಗಡೆ ಮಾಡಿದ್ದಾರೆ. 100 ಕೃತಿಗಳು. ಅವರು ಯಾವ ವೇದಿಕೆ, ಯಾವ ಪುರಸ್ಕಾರ, ಪ್ರಶಸ್ತಿಗಳು ಯಾರು ಕೊಟ್ಟಿದ್ರು ಅದನ್ನು ಒಳಗೊಂಡು ನಾವು ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತಿನ ವೇದಿಕೆ ನಾವು ಬಂದಿದ್ದೇವೆ. ನಮ್ಮ ರಾಮದುರ್ಗ ಹೆಮ್ಮೆ ಎಲ್ಲರ ಮನೆಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಂದು ಕವನವನ್ನು ಹಾಡನ್ನು ಹೇಳ್ತೇವೆ, ಅಚ್ಚುವಿ ಕನ್ನಡ ದೀಪ ಅಂತ. ಅದು ಕನ್ನಡ ಹೆಮ್ಮೆಯ ನಮ್ಮ ತಾಲೂಕಿನ ಕವಿಗಳು ಡಿ.ಎಸ್. ಕರ್ಕಿ ಅವರು. ಇವತ್ತಿನ ಕಾರ್ಯಕ್ರಮದ ವೇದಿಕೆ ಸಹ ನಾವು ಡಿ.ಎಸ್. ಕರ್ಕಿ ಅವರ ಹೆಸರಿನಲ್ಲಿ ಇವತ್ತಿನ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆ ಡಿ.ಎಸ್. ಕರ್ಕಿ ಅವರ ಹೆಸರಿನ ಮೇಲೆ ನಮ್ಮ ಹೆಮ್ಮೆ ಸಾಹಿತ್ಯ ಆರ್.ಎಸ್. ಪಾಟೀಲ್ ಅವರಿಗೆ ನಾವು ಒಂದು ರಾಜ್ಯ ಮಟ್ಟದ ಅವಾರ್ಡ್ ಆಗಿಸ್ತಾರೆ. ಪ್ರಥಮವಾಗಿ ನಾವು ಮಾಡಿಕೊಂಡಿದ್ದೀವಿ. ಅವರು ಯಾರು ಹುದ್ದೆ ಮಾಡುವುದಿಲ್ಲ. ಆರ್.ಎಸ್. ಪಾಟೀಲ್ ಸರ್ ಇದ್ದಾರೆ, ಎಲ್ಲ ಸರ್ಕಾರ ಒಂದು 100 ಪುಸ್ತಕ ಬರೆದಿದ್ದಾರೆ. ಒಂದು ಪುಸ್ತಕ ಬರೆದಾಗ ಹೆಮ್ಮೆ ಇದ್ದೀವಿ. ಒಂದು 100ಕ್ಕಿಂತ ಹೆಚ್ಚು ಪುಸ್ತಕಗಳು ಬರೆದಂತ ನಮ್ಮ ಸಾಹಿತಿಗಳು. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ರಾಜ್ಯದ 4 ಜನರಿಗೆ ಡಿ.ಎಸ್. ಕರ್ಕಿ ಹೆಸರಿನಲ್ಲಿ 4 ಜನರಿಗೆ ನೋಡಿ ಅವಾರ್ಡ್ ಪ್ರದಾನ ಮಾಡಿ ಅವರಿಗೆ ಅವಾರ್ಡ್ ಕೊಟ್ಟಿದ್ದೀವಿ. ಆದ್ರಿಂದ ನಾವು ಅವರ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಮದುರ್ಗ ಘಟಕದ ಅನೇಕ ಕಾರ್ಯಕ್ರಮ ನಡೆದಾಯಿತು. ನಮ್ಮ ದೇಶದ ವಿಶ್ವವಿದ್ಯಾಲಯಗಳ ಹೆಮ್ಮೆ ಚಂದ್ರಯಾನ 3 ಯಶಸ್ವಿ ಆಯಿತು. ಆ ಯಶಸ್ವಿ ಆಗಿರುವ ಸೈನಿಕರಿಗಾಗಿ ನಾವು ದಿನ 23/8/2023 ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರಾಮದುರ್ಗದಲ್ಲಿ. ಆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಆರ್.ಎಸ್. ಪಾಟೀಲ್ ಸರ್ ಇದ್ದರು, ಎಸ್. ಪಾಟೀಲ್ ಸಾಹೇಬ್ ಪ್ರೊಫೆಸರ್ ಇದ್ದರು, ಅನೇಕ ಹಿರಿಯ ಮುಖಂಡರು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಅಲ್ಲಿ ನಾವು ನಮ್ಮ ದೇಶದ ಒಂದು ಮಹತ್ವಾಕಾಂಕ್ಷೆ ಯುಗದಲ್ಲಿ ಚಂದ್ರಯಾನ ಅದು ಯಶಸ್ವಿಯಾಗಿತ್ತು. ಕನ್ನಡ
ಜೀವನವನ್ನು ನಡೆಸಬೇಕು ಅಂತ ಈ ನಮ್ಮ ಭಾರತದಲ್ಲಿ ಆಗಾಗ ಮಾಡ್ತಾರೆ ಕೈದಾಗಿ ಎಲ್ಲ ರೀತಿಯಿಂದ ನಾವು ಸಹಾಯ ಮಾಡ್ತೀವಿ ಮತ್ತು ಈ ದಿನ ನಮ್ಮ ಒಂದು ಬಗ್ಗೆ ಶಾಸಕರು ಗಮನಿಸಬೇಕು ಅಂತ ನಾವು ಶಾಸಕರು ಗಂಡ್ಮಕ್ಳು ಯಾವಾಗ ವಿದ್ಯಾರ್ಥಿಗಳು ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಕೊಡ್ತೀವಿ ಬಾಯಿಗೆ ಹೇಳ್ತೀವಿ ಮಾಡಕ್ಕೆ ಇದೆ ಯಾಕೆ ನಾವು ಅಡುಗೆ ಮಾಡ್ಬೇಕು ಅಂತ ಇವ್ರನ್ನ ಹೆಂಗನೇ ಆಗ್ತದೆ ಮನೆ ಮಕ್ಕಳಿದ್ದೀರಪ್ಪ ನಾವೇನು ಮಾಡ್ಬೇಕು ನಾವು ಹೆಣ್ಮಕ್ಳು ಅಂತ ಮನೆಗೆ ಮಕ್ಕಳು ನೋಡ್ಕೊಂಡು ಅಡುಗೆ ಮಾಡಬೇಕು ಬೇರೆ ಮಾತಾಡೋದು ಆದರೆ ಯಾರು ಇಷ್ಟ ಇಲ್ಲ ಎಲ್ಲ ಪಕ್ಷದವರು ಯಾಕೆ ಓಟ್ ನಿಲ್ಲಿಸ್ಕೊಂಡು ಹೇಳ್ತಾ ಇದೀವಿ ಹೊತ್ತಾಗಿ ಪ್ರಾಮಾಣಿಕ ಅಂತಾರೆ ಹೇಳ್ತಾರೆ ಆದರೂ ಕೂಡ ಈಗ ನೆಕ್ಸ್ಟ್ ಈಗಾಗಲೇ 50% ತಾಲೂಕು ಇದೆ ಆದಲ್ಲಿ ಅದರಿಂದ ನಾವು ಎಷ್ಟೇ ಮಾಡೋದು ನಡೆಯಕ್ಕಾಗಲ್ಲ ನಮಗೆಲ್ಲ ಉಪಯೋಗಿಸ್ಬೋದು ನೀವು ಸುಮ್ಮನೆ ಗಂಡ ತಗೊಂಡು ನೀವು ಮುಂದೆ ನಿಂತ್ಕೊಳ್ಳೋದಲ್ಲ ನಾನೆಲ್ಲ ಬೇಕಾದಷ್ಟು ಜಿಲ್ಲಾ ಪಂಚಾಯತ್ ನೋಡ್ತಾ ಇದ್ದೀವಿ ಹೆಣ್ಣುಮಕ್ಕಳೆಲ್ಲ ಮೆಂಬರ್ ಆಗಿರ್ತಾರೆ ಕೆಲವರು ಸುಮ್ಮನೆ ಬಂದು ಮೀಟಿಂಗ್ ಮಾಡೋದಷ್ಟೇ ಈ ವ್ಯವಹಾರ ಆದ್ರೆ ಆ ಥರ ಆಗಬಾರ್ದು ಇವೆಲ್ಲ ಮುಂದೆ ಬರಬೇಕು ನೀವೆಲ್ಲ ಸರಿಯಾಗಿ ವ್ಯಕ್ತಿಯಾಗಿ ಇಟ್ಕೊಂಡು ಗಂಡಲ್ಲಿ ಹೇಳ್ಕೊಂಡು ನೋಡಿ ನನಗೂ ಅಧಿಕಾರ ನಾನು ಕೊಡ್ತೀನಿ ಮಾಡ್ಬೋದು ಮನೆಗೆ ನನಗೆ ಬರೀ ಕೂತ್ಕೊಳ್ಳಿ ಮಾಡ್ತೀನಿ ನಮಗೆ ಫ್ರೀಯಾಗಿ ಕೆಲಸ ಮಾಡಕ್ಕೆ ಅದು ಬಿಟ್ಟು ನಮ್ಗೆ ನಮ್ಮ ಯಜಮಾನ ಕೇಳಪ್ಪ ನಮ್ಮ ಯಜಮಾನ ಕೇಳಪ್ಪ ನೀವೇ ಹಂಗೆ ಆಗ್ಬಾರ್ದು ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಅವಕಾಶ ಸಿಗುತ್ತೆ ಮುಂದೆ ಉಳಿಯಬಹುದಾದ ಅಧಿಕಾರ ಬಂದು ಚೆನ್ನಾಗಿ ಅಧಿಕಾರ ಚೆನ್ನಾಗಿ ಎಲ್ಲ ಬಡದಿರೋರಿಗೆ ಬಡತನದವರಿಗೆ ಮಕ್ಕಳಿಗೆ ಸಮಾಜಕ್ಕೆ ಅವೆಲ್ಲ ಸೇವೆ ಮಾಡೋದು ಬಹಳ ಅನುಕೂಲ ಆಗ್ತೈತಿ ನಮಗೆ ನ್ಯಾಯ